ನಿಮ್ಮ ಬೇಡಿಕೆಗೋಸ್ಕರ ಇವತ್ತು ನಿಮ್ಮ ಸಂಬಳ ಆಗಿರ್ಬೋದು, ಇವತ್ತು ಪರ್ಮಿಟ್ ಇರ್ಬೋದು, ನಿಮ್ಮ ಬೇಡಿಕೆಗೋಸ್ಕರ ನೀವೇನಿಲ್ಲಿ ಒಂದು ಧರಣಿ ನಿರತರಾಗಿದ್ದೀರಿ. ಈ ನಿರತರಾಗಿರುವಂಥ ಎಲ್ಲ ನನ್ನ ತಾಯಂದಿರೇ, ಅಕ್ಕ ತಂಗಿಯರೇ ಮತ್ತು ಇಲ್ಲಿ ಭಾಗವಹಿಸಿರುವಂಥ ಎಲ್ಲ ಪೌರ ಕಾರ್ಮಿಕ ಸಹೋದರರೇ, ಅಣ್ಣ ತಮ್ಮಂದಿರೇ, ಇವತ್ತು ಒಂದು ವಿಶೇಷವಾದಂಥ ಮನವಿಯನ್ನು ನಿಮ್ಮ ಮುಂದೆ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ಇವತ್ತು ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಕರ್ನಾಟಕ ರಾಜ್ಯ ಕಂಡಂಥ ಅಪರೂಪದ ನಾಯಕ, ಸರಳ ಸಜ್ಜನಿಕೆ ನೇರವಾಗಿ ಮಾತನಾಡುವಂಥ ಧೈರ್ಯವಂತ ನಾಯಕ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿ ಅವರ ಹುಟ್ಟುಹಬ್ಬ ಮೊನ್ನೆ ಶುಕ್ರವಾರ 22ನೇ ತಾರೀಕು ಹುಟ್ಟುಹಬ್ಬ ಆಚರಣೆ ಮಾಡಿದರು. ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲಿರುವಂಥ ಕೋಲಿ ಕಬ್ಬಲಿಗ ಎಸ್ ಟಿ ಹೋರಾಟ ಸಮಿತಿ, ನಮ್ಮ ಏನು ಕೋಲಿ ಸಮಾಜದ ಒಂದು ಎಸ್ ಟಿ ಹೋರಾಟ ಸಮಿತಿ ವತಿಯಿಂದ ಪ್ರಿಯಾಂಕ್ ಖರ್ಗೆಜಿಯವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು 1100 ಮಹಿಳಾ ಪೌರ ಕಾರ್ಮಿಕರಿಗೆ ಉಡಿ ತುಂಬುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಇವತ್ತು ನಾವು ನಿಮಗೆ ಗೌರವಾರ್ಥವಾಗಿ ಇವತ್ತು ನಿಮ್ಮ ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಪ್ರತಿದಿನ ನೀವು ನಗರ ಸ್ವಚ್ಛದಲ್ಲಿಡ್ತೀರಿ, ಈ ನಗರದಲ್ಲಿ ಸ್ವಚ್ಛತೆ ಕೆಲಸ ಮಾಡ್ತೀರಿ. ಪ್ರತಿಯೊಬ್ಬರ ಜೀವನ ಕಷ್ಟದಲ್ಲಿದ್ದರೂ ಕೂಡ ನಿಮಗೆ ಎಷ್ಟೇ ತೊಂದರೆ ಇದ್ದರೂ ಕೂಡ ಪ್ರತಿದಿನ ನೀವು ಈ ನಗರವನ್ನು ಸ್ವಚ್ಛ ಮಾಡೋ ಕೆಲಸ ಮಾಡ್ತೀರಿ. ಅದರ ಸಲುವಾಗಿ ನಿಮಗೆ ಗೌರವ ಕೊಡುವ ಒಂದು ಉದ್ದೇಶದಿಂದ ನಮ್ಮ ಹೋರಾಟ ಸಮಿತಿಯಿಂದ ನಾವೆಲ್ಲರೂ ವಿಚಾರ ಮಾಡಿಕೊಂಡು ಇವತ್ತು ಏನು ಪ್ರಿಯಾಂಕ್ ಖರ್ಗೆಜಿ ಅವರ ಜನ್ಮದಿನದ ಅಂಗವಾಗಿ ಅವತ್ತು ಸೋಮವಾರ ದಿನ 2ನೇ ತಾರೀಕು ನಾಳೆನೇ ಬರ್ತಾ ಇರುವಂಥ ಸೋಮವಾರ 2ನೇ ತಾರೀಕು ಪಂಡಿತ ರಂಗಮಂದಿರ, ಇಲ್ಲೇ ಪಂಡಿತ ರಂಗಮಂದಿರ ಇದೆ, ಆ ಪಂಡಿತ ರಂಗಮಂದಿರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಆ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಇವತ್ತು ಆರ್.ಕೆ. ದೊಡ್ಡಮನಿ ಸಾಹೇಬರು, ಲೋಕಸಭೆ ಸದಸ್ಯರು, MP ಅವರು ಬರ್ತಾ ಇದ್ದಾರೆ. ಇವತ್ತು ಪೌರ ಆಡಳಿತ ಸಚಿವರು, ಇವತ್ತು ಈ ಪೌರ ಇಲಾಖೆ ಏನು ನಿಮಗೆ ಸಂಬಂಧಪಟ್ಟಂತ ಸರ್ಕಾರದ ಸಚಿವರು ಕೂಡ ಅವತ್ತು ಆ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಅಲ್ಲಿ 1100 ಇವತ್ತು ಎಲ್ಲಾ ತಾಲೂಕುಗಳಲ್ಲಿ ನಾವು ಭೇಟಿ ಕೊಡ್ತಾ ಇದ್ದೀವಿ. ಪ್ರತಿಯೊಂದು ತಾಲೂಕಿನ ಪಂಚಾಯತ್ ಮತ್ತು ಪುರಸಭೆ ಅಲ್ಲಿರುವಂತಹ ಮಹಿಳೆಯರಿಗೆ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡ್ತಾ ಇದ್ದೀವಿ. ಇವತ್ತು ನಗರದಲ್ಲಿರುವಂತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ನೀವು ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಇವತ್ತು ನಿಮ್ಮ ಮೇಲಾಧಿಕಾರಿಗಳಿಗೆ ಕೂಡ ನಾವು ಗಮನಕ್ಕೆ ತರ್ತೀವಿ, ಅವರಲ್ಲಿ ಕೂಡ ಮಾತಾಡಿ ನೀವು ಮೆಸೇಜ್ ಕೊಡ್ಲಿಕ್ಕೆ ಹೇಳ್ತೀವಿ. ಅವತ್ತೇನಪ್ಪ ಅಂದ್ರೆ ಸೋಮವಾರ ದಿನ ಅಂದ್ರೆ 11 ಗಂಟೆವರೆಗೆ ನೀವು ಮುಗಿಸ್ಕೊಂಡು ಇವತ್ತು 1 ಗಂಟೆ ತನೂ ಪಂಡಿತ ರಂಗಮಂದಿರ ಅಲ್ಲಿ ತಾವು ಬಂದರೆ ತಮ್ಮೆಲ್ಲರಿಗೆ ಸನ್ಮಾನಿಸಿ ಉಡಿ ತುಂಬುವಂತ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವತ್ತು ನಮ್ಮ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ಭೀಮಶಾ ಖನ್ನಾ ಅವರು ಕೂಡ ನಮಗೆ ಇದರ ಒಂದು ಸಪೋರ್ಟ್ ಆಗಿದ್ದಾರೆ. ನಮ್ಮ ಹೋರಾಟ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ರಾಮಲಿಂಗ ನಾಟಿಕಾರ್ ಅಂತಿದ್ದಾರೆ. ಇವರೆಲ್ಲರೂ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೇವೆ. ನಮ್ಮ ಮಲ್ಲಿಕಾರ್ಜುನ್ ಗುಡ್ಬಾ ಅಂತ ಹೇಳಿ ಅವರು ಕೂಡ ನಮ್ಮ ಹೋರಾಟ ಸಮಿತಿ ರಾಜ್ಯ ಉಪಾಧ್ಯಕ್ಷರು. ಒಟ್ಟಾರೆ ನಮ್ಮ ಸಮಿತಿಯ ಒಂದು ಉಪಾಧ್ಯಕ್ಷರು ನಮ್ಮ ಯುವ ನಾಯಕರಾಗಿರುವಂತಹ ಶಿವಕುಮಾರ್ ಯಾಗಾಪುರ್, ನಾವೆಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಒಟ್ಟಾರೆ ಈ ರಾಜ್ಯದಲ್ಲಿ ಒಳ್ಳೆಯ ಆಡಳಿತವನ್ನ ನೀಡ್ತಾ ಇರುವಂತ, ಇವತ್ತು ಈ ರಾಜ್ಯಕ್ಕೆ ಎಷ್ಟೋ ಕೊಡುಗೆಯನ್ನು ಕೊಡ್ತಾ ಇರುವಂತ ಪ್ರಿಯಾಂಕ್ ಖರ್ಗೆಜಿ ಅವರ ಜನ್ಮದಿನದ ಅಂಗವಾಗಿ ಈ ಕಾರ್ಯಕ್ರಮ ವಿಶೇಷವಾಗಿ ತಮಗೆ ಒಂದು ಗೌರವ ಕೊಡುವಂತ ಕಾರ್ಯಕ್ರಮ. ನಾವೆಲ್ಲ ಇವತ್ತು ಓಡಾಡ್ತೀವಿ, ರಸ್ತೆ ಮೇಲೆ ತಿರುಗಾಡ್ತೀವಿ, ನೀವೆಲ್ಲ ಸ್ವಚ್ಛ ಮಾಡ್ತೀರಿ, ನಿಮ್ಮ ಕಷ್ಟ ಕೇಳೋರು ಯಾರೂ ಇಲ್ಲ. ಅದ್ರ ಸಲುವಾಗಿ ನಾವು ಅವತ್ತಿನ ದಿನ ಸರ್ಕಾರದ ಸಚಿವರೇ ಅಲ್ಲಿ ಬರ್ಲಾಗತ್ತಾರ. ನಮ್ಮ ಸಮಿತಿಯಿಂದ ನಾವೆಲ್ಲರೂ ಸೇರಿ ಅವ್ರಿಗೆ ಮನವಿ ಪತ್ರ ಕೊಡ್ತಾ ಇದೀವಿ. ನಿಮಗೆ ಸಂಬಳದ ವಿಷಯದಲ್ಲಾಗಿರ್ಬೋದು, ಇವತ್ತು ಪರ್ಮನೆಂಟ್ ವಿಷಯದಲ್ಲಾಗಿರ್ಬೋದು, ಯಾವುದೇ ವಿಷಯದಲ್ಲಿ ಈ ಒಂದು ಮಹಿಳಾ ಇವತ್ತು ಪೌರ ಕಾರ್ಮಿಕರು ಸಾಕಷ್ಟು ನಮ್ಮ ಸಹೋದರರು ಕೆಲಸ ಮಾಡ್ತಾರೆ. ಪ್ರತಿದಿನ ಮುಂಜಾನೆ 6 ಗಂಟೆ ಆಗಲ್ಲ ಸ್ವಚ್ಛತೆ ಕೆಲಸ ಚಾಲು ಆಗ್ತದೆ, 5ಕ್ಕೆ ಚಾಲು ಆಗ್ತದೆ, ಇಷ್ಟೆಲ್ಲ ಕೆಲಸ ಮಾಡ್ತಾರೆ. ಇವರಿಗೆ ಆಕ್ಚುಲಿ ಪಗಾರ ಇವ್ರಿಗೆ ಮೊದಲು ಕೊಡ್ಬೇಕು. ಫಸ್ಟ್ ಇವ್ರಿಗೆ ಸರ್ಕಾರ ಆದ್ಯತೆ ಮೊದಲು ಕೊಡ್ಬೇಕು. ನೀವೆಲ್ಲ ಕಸ ಅವರು ಸ್ವಚ್ಛ ಮಾಡಿದ್ಮೇಲೆ ಆಫೀಸರ್ ಹೋಗ್ಲಿಕ್ಕೆ ದಾರಿ ಒಳಗೆ ಆಫೀಸರ್ ಹೋಗ್ತಾನೆ. ಒಬ್ಬ ಅಧಿಕಾರಿ ಇವತ್ತು ಮಹಾನಗರ ಪಾಲಿಕೆ ಇರ್ಬೋದು, ಜಿಲ್ಲಾಧಿಕಾರಿ ಇರ್ಬೋದು, ಯಾರೇ ಇರಲಿ, ನೀವು ಮೊದಲ ಆ ಇಲಾಖೆ ಸ್ವಚ್ಛ ಕಸ ಹೊಡೆದ ಮೇಲೆ ಅವ್ರ ಆಫೀಸರ್ ಒಳಗೆ ಹೋಗ್ತಾರೆ. ಫಸ್ಟ್ ನೀವು ಕೆಲಸ ಮಾಡ್ತೀರಿ, ಅದಕ್ಕೆ ಮೊದಲು ನಿಮ್ಮ ಪಗಾರ ಕ್ಲಿಯರ್ ಮಾಡುವಂತ ಕೆಲಸ ಸರ್ಕಾರ ಮಾಡ್ಬೇಕಂತ ನಮ್ಮ ಸಮಿತಿ ಕಡೆಯಿಂದ ನಾವು ಒತ್ತಾಯ ಕೂಡ ಮಾಡ್ತೀವಿ. ಅದರ ಸಲುವಾಗಿ ತಾವೆಲ್ಲರೂ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ನಮ್ಮ ಒಂದು ಏನು ಸನ್ಮಾನ ಕಾರ್ಯಕ್ರಮ ಇದೆ,
ತಮ್ಗೆಲ್ಲರಿಗೂ ಸೀರೆ ಉಡಿಸಿ ನಿಮ್ಗೆಲ್ಲರೂ ಉಡಿ ತುಂಬುವಂತ ಒಂದು ಕಾರ್ಯಕ್ರಮ ಅದ. ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಯಶಸ್ವಿ ಮಾಡಿಕೊಡ್ಬೇಕು. ನೀವೆಲ್ಲರೂ ಸನ್ಮಾನ ಸ್ವೀಕರಿಸ್ಕೊಂಡು ಹೋಗ್ಬೇಕಂತ ನಾವು ನಿಮ್ಮಲ್ಲಿ ವಿನಂತಿ ಮಾಡಕ್ ಬಂದೀವಿ. ಇಲ್ಲಿ ಯಾರ್ಯಾರು ಬಂದಿಲ್ಲ ತಾಯಂದಿರು ಅವರಿಗೆಲ್ಲ ತಾವು ಮಾಹಿತಿ ಕೊಟ್ಟು, ಇವತ್ತೇನು ನಮ್ಮ ಸೋದರ ಶರಣವರಿದ್ದಾರೆ, ಇವರು ನಮ್ಮ ಶರಣಪ್ಪ ಅವರಿದ್ದಾರೆ, ಎಲ್ಲರೂ ನಮ್ಮ ಯುವಕರು ಅಣ್ಣ ತಮ್ಮದಿರು ಅವರಿಗೆಲ್ಲ ಹೇಳ್ತೀವಿ. ನೀವು ಕೂಡ ಎಲ್ಲರಿಗೆ ಒಬ್ರಿಗೊಬ್ಬರಿಗೆ ಮಾಹಿತಿ ಕೊಟ್ಟು ಯಾರ್ಯಾರು ಪೌರ ಕಾರ್ಮಿಕರಿದ್ರಿ ಅವರೆಲ್ಲರೂ ತಪ್ಪದೆ ಆ ಒಂದು ಕಾರ್ಯಕ್ರಮ ಭಾಗವಹಿಸಬೇಕಂತ ನಾವು ವಿನಂತಿ ಮಾಡ್ಕೊತ ಬಂದಿದ್ವಿ. ಇವತ್ತು ಆ ಒಂದು ಬ್ಯಾನರ್ ನಿಮ್ ಕಡೆ ಬ್ಯಾನರ್ ಕೊಡ್ತೀವಿ, ಕೈಯಾಗ ಒಂದು ಫೋಟೋ ತಗೊಂಡು